ಕಾರ್ಯಕ್ರಮದಲ್ಲಿ ನಾ ಹಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವರದ್ದೇ ಒಂದಿಷ್ಟು ಕೆಲವು ಪದ್ಯಗಳನ್ನ ನಾನು ಹಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರದ್ದೇ ಕೆಲವೊಂದಷ್ಟು ಅವರಿಗೆ ಇಷ್ಟವಾದಂತಹ ಪದ್ಯಗಳನ್ನು ನನಗೆ ಹೇಳಿಕೊಟ್ಟಿದ್ರು. ಅದರಲ್ಲಿ ಒಂದೆರಡು ಅದನ್ನು ನಾನು ಇವತ್ತು ಪ್ರಸ್ತುತಪಡಿಸಿದ್ದೇನೆ. सरस्वती पार्वती गुरवे नमः। दक्षिणामूर्तये चैव सर्वकार्यसिद्धये। दक्षिणामूर्तये चैव सर्वकार्यसिद्धये। गजमुखने भैरवे कदन्तने निजगुणान्विता परशुधारणे। रजतगिरि घोडेयन कुमारने विद्यवारिधि अजनु हरि रुद्रादिगणु नर भरिसु त्रिहरण वरत त्रिजगवन्दित गणप माड्पुदु मतिगे
ದೇವ ಪಾರ್ಥ ನಡೆದಂತ ಘನಘೋರ ಮಹಾಭಾರತ ಕಾಲದಲ್ಲಿ ನನ್ನ ಅಣ್ಣನಾದ ಧರ್ಮರಾಜನ ಪಾಂಡವರು ಜಯಿಸಿದ್ದೇನೋ ಸತ್ಯ. ಆದರೆ ಆ ಜಯದಿಂದ ನಮ್ಮ ಅಣ್ಣನಿಗೋ ಅಥವಾ ನಮ್ಮವರಿಗೋ ಸಮಾಧಾನ ಎಂಬುದು ಸಿಗಲೇ ಇಲ್ಲ. ಎಷ್ಟಂದ್ರೂ ತಮ್ಮ ಬಂಧು ಬಾಂಧವರು ನಮ್ಮವರು ಎಂಬಂತ ನೆಲೆಯಲ್ಲಿ ನಮ್ಮಲ್ಲಿ ಪಾಪ ಲೇಪವಾಗಿದೆ ಎಂಬಂತ ಸಂಶಯ ನನ್ನ ಅಣ್ಣನಿಗೆ ಬಂತು. ಆ ಕಾರಣದಿಂದಲೇ ಗುರು ಹಿರಿಯರಲ್ಲಿ ಪ್ರಾರ್ಥಿಸಿದಾಗ ಹೇಳಿದ್ದು ಇದೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು. ವೇದವ್ಯಾಸರನ್ನು ಆ ಮೂಲಕವಾಗಿ ಆ ಸಂಶಯ ನಿವಾರಣೆಯಾಗಿ ಮುನ್ನಡೆಯುತ್ತಾ ಇರಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆ ಯುದ್ಧಾದಿ ಕೌಶಲ್ಯವುಳ್ಳಂತವರು ಆಯುಧ ಜೊತೆಯಲ್ಲಿ ವಿಶೇಷವಾದ ಮಾನ್ಯತೆಯನ್ನು ಹೊತ್ತಂತಹ ಕುದುರೆ ಗ್ರಹಿಸಿಕೊಂಡು ಯುದ್ಧ ಮುಖೇನ ಜಯಿಸುತ್ತಾ ನಾವು ಮುಂದುವರೆದು ಹೋಗುತ್ತಿದ್ದೇವಲ್ಲ. ಮಾರ್ಗ ಮಧ್ಯದಲ್ಲಿ ನಮ್ಮನ್ನು ಹೊಸಧ್ವಜ ಎಂಬಂತಹ ಮಹಾರಾಜ ಕನ್ನಡ ಏನು ಚಿತ್ರ. ನಿನ್ನ ದರ್ಶನ ಭಾಗ್ಯ ಅವರಿಗೆ ಬೇಕಾದದ್ದು ಮತ್ತೇನು ಬಯಸಲಿಲ್ಲ. ಅಂತಹ ದರ್ಶನವು ವಿಶೇಷವಾದ ದರ್ಶನ ಭಾಗ್ಯವನ್ನು ನೀಡಿದೆ. ಬಹುಶಃ ಈ ಯುದ್ಧದ ಸನ್ನಿವೇಶವೇ ಆಗಿರಬೇಕು. ಯಾರ್ಯಾರು ನಿನ್ನ ಭಕ್ತರಿದ್ದಾರೆ ಅವರನ್ನೆಲ್ಲ ಸಂತೈಸುವುದಕ್ಕೆ ದರ್ಶನ ಕೊಡುವುದಕ್ಕಾಗಿ ಇಂತಹ ಯುದ್ಧವನ್ನು ಇಟ್ಟುಕೊಂಡಿದ್ದೇವೆ. ಹೇಗೆ ತಿಳಿಯುವುದಿಲ್ಲ ದೇವ. ಇಂತಹ ವಿಶೇಷ ಸಂದರ್ಭದಲ್ಲಿ ತಾಮ್ರಧ್ವಜನು ಕೂಡ ನಮ್ಮನ್ನು ಆ ತಾಮ್ರಧ್ವಜ ಎಂಥ ಸಮಯದಲ್ಲಿಯೂ ಕೂಡ ತನ್ನ ಸತ್ಯವನ್ನು ಬಿಡದೆ ತಲೆಯೇ ತೀರಿ ಹೋಗುವ ಸಂದರ್ಭದಲ್ಲಿ ಜಯಕ್ಕಾಗಿ ಹೋರಾಡಿ ಕೊನೆಗೆ ನಿನ್ನ ದರ್ಶನದಿಂದಾಗಿ ಆತನು ಮೋಕ್ಷವನ್ನು ಪಡೆದ ಜೊತೆಯಲ್ಲಿ ನಮ್ಮ ಜೊತೆಯನ್ನು ಅಪ್ಪಕಾಣಿಕೆಯನ್ನು ಕೊಟ್ಟು ಕಳಿಸಿಕೊಟ್ಟ ಉಳಿದರು. ನಮ್ಮ ಸೇನೆಯೊಂದಿಗೆ ಒಂದಾದ ಹೀಗೆ ಅನೇಕ ರಾಜ್ಯಗಳನ್ನೆಲ್ಲ ಸುತ್ತುತ್ತಾ ಈ ನಮ್ಮ ಅಶ್ವಮೇಧ ಯಾಗದ ಕುದುರೆ ಮುಂದುವರೆದು ಬರ್ತಾ ಇದೆಯಲ್ಲ ದೇವ. ನೋಡು ನೋಡಿದರು ಸೌರಾಷ್ಟ್ರ ಸನ್ನಿವೇಶವನ್ನೆಲ್ಲ ಈ ಸಂದರ್ಭದಲ್ಲಿ ನೋಡುತ್ತಿದ್ದೇವೆ ದೇವ. ನಮ್ಮ ಕುದುರೆಯ ಬೆಂಗಾವಲಿಗಾಗಿ ಬಂದಂತಹ ನಾವು ಕುದುರೆಯನ್ನು ಹಿಂಬಾಲಿಸ್ತಾ ಹೋದಾಗ ಹೋಗಿ ನಿಂತಿದ್ದ ಸ್ಥಳ ಎಂಥ ಹಸಿರು ವನ, ಎಂಥ ಸುಂದರವಾದಂತಹ ಪ್ರದೇಶ. ಜೀವನದಲ್ಲಿ ಭಾಗ್ಯ ಎಂಬುದು ತಿರುಗಾಟದಿಂದ ಸಿಗುತ್ತದೆ ಅಂತ ಹೇಳ್ತಾರೆ. ಓದುವುದು ಒಂದು, ತಿರುಗುವುದು ಒಂದು.
ದೇಶ ಸುತ್ತಬೇಕು, ಕೋಶ ಓದಬೇಕು ಎಂಬುದು ಇದೇ ಕಾರಣಕ್ಕೆ ಅಲ್ಲದೆ ಇಂತಹ ಸುಂದರವಾದ ಪ್ರದೇಶವನ್ನು ಹೇಗೆ ವರ್ಣಿಸುವುದಿಲ್ಲ. ಎಷ್ಟೊಂದು ಶಾಂತಮಯ ಸ್ಥಿತಿಯಲ್ಲಿರುವಂತಹ ಪ್ರದೇಶ. ಅಲ್ಲದಂತೆ ನೋಡಿದಲ್ಲೆಲ್ಲ ದೇವಸ್ಥಾನಗಳ ಆ ಪವಿತ್ರ ಸ್ಥಳ. ಇಷ್ಟಕ್ಕೂ ಹೊಳೆ, ಕೆರೆ ಎಲ್ಲ ತುಂಬಿ ಹರಿತಾ ಇರುವಂತಹ ಈ ಸನ್ನಿವೇಶವನ್ನು ಕಂಡಾಗ ಈ ಪ್ರದೇಶ ಯಾವುದೋ ವಿಶೇಷವಾದಂತಹ ಪ್ರದೇಶ ಎಂಬುದಕ್ಕೆ ಸಂಶಯವೇ ಇಲ್ಲ. ಇಂತಹ ಪ್ರದೇಶಕ್ಕೆ ನಮ್ಮ ಕುದುರೆ ಬಂತು ಅಂತಾದ್ರೆ ಇನ್ನೂ ಏನು ವಿಶೇಷವೇ ಇರಬೇಕು. ನಿನ್ನ ಜ್ಞಾನ ದೃಷ್ಟಿಯಿಂದ ಓ ಮುರಹರ, ಅಂತೂ ನಿಮ್ಮನ್ನು ಆಕರ್ಷಿಸಿತು. ಸತ್ಯ. ನಮ್ಮ ಸಮಸ್ತ ಸೇನೆ ನೋಡಿ ವಶವಾದಂತೆ ಮೂಗಿನ ಮೇಲೆ ಬೆರಳಿಟ್ಟು ನಿಂತಿತು. ವಿಸ್ಮಯಗೊಂಡಿದ್ದೇವೆ. ಇನ್ನತ್ತ ನೋಡಿತು ಅಲ್ಲವೇ ಈ ಕುದುರೆಯ ಈ ಚಲನೆ ಇದೆಯಲ್ಲ, ಎಂತ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸುತ್ತಿದೆ ಎಂಬುದು ಈಗ ಅರ್ಥವಾಗ್ತಾ ಇದೆ. ದೇವ, ನೀನು ಮಹಾಜ್ಞಾನಿ. ಕೇವಲ ಈ ಭೂಲೋಕಕ್ಕೆ ಯಾಕೆ ಬಂದಿದ್ದೀಯಾ ಎಂಬುದನ್ನು ಯುದ್ಧದ ಸಂದರ್ಭದಲ್ಲಿ ಕಂಡಂತವನು ನಾನು. ನಿನ್ನ ಸಂಪೂರ್ಣ ತತ್ವದ ನೆಲೆಯನ್ನ ಅರಿತಂತಹ ನಾನು ನಿನ್ನಲ್ಲಿ ಬೇಡಿಕೊಳ್ತೇನೆ ದೇವ. ಈ ರಾಜ್ಯ ಯಾವುದು? ಈ ರಾಜ್ಯದ ತ್ವರೆಯ. ಆದರೆ ದುಷ್ಟನೋ ದುರುಳನೋ ಅಥವಾ ನಮ್ಮ ಈ ಸೇವೆಯನ್ನು ಕಂಡು ಅಥವಾ ಈ ಪವಿತ್ರವಾದ ನಿನ್ನ ಪಾದದರ್ಶನದಿಂದ ನನಗೆ ಮಡಿದಾನೆ ಇತ್ಯಾದಿಗಳನ್ನೆಲ್ಲ ನಿನ್ನ ಜ್ಞಾನ ದೃಷ್ಟಿಯಿಂದ ಕೇಳಬೇಕು. ಅರ್ಥ ದೇವಾ, ಕೇಳುವವರು ಹಲವರಿರ್ತಾರೆ, ಕೇಳುವವರು ಕೆಲವರು. ಕೇಳಬೇಕಾದ ಪಾತ್ರದಲ್ಲಿ ಹಿರಿದು ಒಯ್ದು ಯಾರು ಸುರಪತಿ ಸುತಕ್ಕೆ
ಅಲ್ಲ. ಹಾ ಈ ಪ್ರದೇಶವನ್ನು ಆಳುವ ದೊರೆಯು ಹಾ ನಾವು ಅಲಕ್ಷಿಸುವಂತಹ ವ್ಯಕ್ತಿ ಅಲ್ಲ. ಓಹೋ ಅಯ್ಯ ಸುರಪತಿ ಸುತ ಕೇಳು, ತೋರುವ ಪುರ ಸೌರಾಷ್ಟ್ರವಿದೆ. ಈ ಪ್ರದೇಶವನ್ನು ಸೌರಾಷ್ಟ್ರ ಎನ್ನುವುದಾಗಿ ಕರೀತಾರೆ. 74 ರಾಷ್ಟ್ರಗಳಿದೆ, ಸೌರಾಷ್ಟ್ರದಲ್ಲಿ ಒಂದು. ಅಂತಹ ಈ ಪ್ರದೇಶವನ್ನು ಆಳುವ ಅರಸು ಯಾರು ಹೇಗೆ ಎನ್ನುವುದನ್ನ ಈ ಪ್ರದೇಶ ನೋಡಿದ್ರೆ ಅರ್ಥ ಆಗ್ತದೆ. ಧರ್ಮಿಷ್ಠನಾದಂತಹ ಈತ ಸ್ವಧರ್ಮದಿಂದ ಈ ಪ್ರಜಾಪಾಲನೆಯನ್ನ ಇದು ಮಾಡ್ತಾ ಇದ್ದಾನೆ. ಅವನ ಹೆಸರೇ ವೀರವರ್ಮ ಎನ್ನುವುದಾಗಿ. ಪ್ರಪಂಚದಲ್ಲಿ ರಾಜರು ಹಲವರಿದ್ದಾರೆ. ಆ ಅರಸೊತ್ತಿಗೆ ಸಿಗುವುದಕ್ಕೆ ಯೋಗ ಅಂತ ಹೇಳ್ತಾರೆ. ಒಂದು ಯಾವಾಗಲೂ ಸ್ಥಿರವಾಗಿ ಇರಬೇಕಾದ್ರೆ ಅದಕ್ಕೆ ಕ್ಷೇಮ ಅಂತ ಹೇಳ್ತಾರೆ. ಈ ಯೋಗಕ್ಷೇಮ ಎರಡೂ ಬೇಕು. ಕೇವಲ ಅನುಗ್ರಹ ಬೇಕಾಗ್ತದೆ. ಆ ದೇವರ ಅನುಗ್ರಹವನ್ನು ಪಡೆಯುವಲ್ಲಿ ಯಾವ ನೀತಿ ಬೇಕು ಅದು ಇವನಲ್ಲಿ ನೋಡಬೇಕು. ನೀತಿಯ ಅರಿತಿಗನು ಅವನೊಂದು ವಿಶೇಷವಾದ ದೇವತಾ ಉಪಾಸನೆಯನ್ನು ಮಾಡಬೇಕಾಗ್ತದೆ. ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗ್ತದೆ. ಆ ನೆಲೆಯಲ್ಲಿ ಈ ವೀರವರ್ಮ ಒಬ್ಬ ಧರ್ಮಿಷ್ಠ ರಾಜ ಎಂಬಲ್ಲಿಗೆ ಮುಗಿಯಲಿಲ್ಲ. ಆತನ ಈ ಯಜ್ಞ ದಾನ ಧರ್ಮ ಪ್ರಾರ್ಥನಾ ದೇವರ ಪೂಜೆ ಇತ್ಯಾದಿಗಳಿಂದ ಈತನ ರಾಜ್ಯದಲ್ಲಿ ಧರ್ಮ ಸುಭಿಕ್ಷದ ಜೊತೆಯಲ್ಲಿ ಅವನ ಪೂರ್ವ ಕೃತವ ಎನ್ನುವಂತೆ ಇವನಿಗೆ ಒದಗಿ ಬಂದ ಸಹನರ್ಮಿಣಿಯು ಇವನನ್ನು ಅನುಸರಿಸುವಂತಹಳು. ಅದಕ್ಕೆ ನಿದರ್ಶನ ಎಂಬಂತೆ ಇವನಿಗೆ ಒಬ್ಬಳು ಮಗಳು ಮಾಲಿನಿ ಎನ್ನುವುದಾಗಿ ಅವಳ ಹೆಸರು. ಅವಳ ಪ್ರಪಂಚದಲ್ಲಿರುವ ಹೆಣ್ಣು ಮಕ್ಕಳಂತೆ ಅಲ್ಲ, ಬದಲಾಗಿ ಬಾಲ್ಯದಿಂದಲೇ ಆ ಯಮನನ್ನ ಕುರಿತಾಗಿ ವಿಶೇಷ ತಪಸ್ಸನ್ನು ಆಚರಿಸಿದಳು. ಯಮನನ್ನ ಪ್ರತ್ಯಕ್ಷೀಕರಿಸಿಕೊಂಡು ಆತನನ್ನೇ ತನ್ನ ವರನಾಗಿ ಇರಬೇಕೆಂಬುದಾಗಿ ಕೋರಿ ಮದುವೆಯಾಗಿ ಈ ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ ಯಮನನ್ನ. ಹಾಗಿದ್ರೆ ಈತ ಸಾಮಾನ್ಯದವನಲ್ಲ, ಸಾಮಾನ್ಯದವ ಅಲ್ಲ. ನಮಗೇನಾದರೂ ಅಂಜೀಗನು ನಮಗೆ
ದೇವನನ್ನು ಹೊಡೆದವ ಅದನ್ನ ಯಾವ ಪರಿಣಾಮವೂ ಆಗಿದ್ರೆ ಇರ್ತದೆ. ಯಾಕೆ ಪ್ರೀತಿಗೊಳ್ಳುವವನೇ ಅಲ್ಲ, ಅಷ್ಟೇ ಗಟ್ಟಿದ್ದಾರೆ. ಯವನನ್ನೇ ತನ್ನ ಅಳಿಯನನ್ನಾಗಿಸಿಕೊಂಡವ. ಒಂದರ್ಥದಲ್ಲಿ ನಿಮ್ಮದು ಕಾಲಪಾಳ್ಯ, ಹೌದು ನಿಮ್ಮ ಅಣ್ಣ ಯಮಧರ್ಮರಾಯ, ಹೌದು ಅವನ ಮಗನ ಸೇನೆ. ಹೌದು ಮತ್ತೊಂದು ಅರ್ಥದಲ್ಲಿ ಅದು ಕಾಲಪಾಳ್ಯ, ಅವರೇ ಅಲ್ಲಿದ್ದಾರೆ ಅವರು ಸೇನೆ. ಆದರೆ ತಿಳಿದಷ್ಟು ಸುಲಭ ಇಲ್ಲ. ಯುದ್ಧ ಹಾಗೆ ಆಡಿದದ್ದು. ಆಗುವುದೇ ಯುದ್ಧ ಆದರೂ ಅವನು ಹಾಗಾಗಿ ನನಗೆ ಅನ್ನಿಸ್ತದೆ, ನಿನಗೆ ಹೇಗೆ ಅನಿಸ್ತದೆ, ಒಳ್ಳೆ ರಂಜನೆಯೇ ಆಗ್ತದೆ ಯುದ್ಧ ಅಂತ. ದೇವಾ ಓ ಮಧುವನಾಭ ವಧುಮಾ ನಾಭನೆ ಕೇಳು ವಧುಮಾ ನಾಭನೆ ಕೇಳು ವಧುಮಾ ನಾಭನೆ ಕೇಳು ಕುದುರೆ ಒಕ್ಕುವುದು ಮುಂದುವರಿದು ಬೆದರಿಸುವುದಕ್ಕೆ ಪ್ರಾರಂಭಿಸಿಯೋ ಹೇಗೆ? ಯಾಕೆ ಅಂದ್ರೆ ಮಹಾಪರಾಕ್ರಮಿ ಈತನಿಗೆ ಯಾವ ಭಯವೂ ಇಲ್ಲ ಎಂಬುದಾಗಿ ನನ್ನನ್ನು ಎಚ್ಚರಿಸುತ್ತೀಯೋ ಅಥವಾ ಭಯಭೀತನನ್ನಾಗಿ ಮಾಡ್ತೀಯೋ? ಪುರಂದರ ದೇವಾ, ನೀನೇ ನಮ್ಮ ಬಳಿಯಲ್ಲಿ ಬಂಧುವೂ ಹೌದು, ದೇವನು ನಿಮ್ಮೊಟ್ಟಿಗೆ ಬಂದಿದ್ದೆ. ಮಮ್ಮ ಪ್ರಾಣಾಯಿ ಪಾಂಡವ ಈ ಹಿಂದೆಲ್ಲ ಎಲ್ಲ ಸಂದರ್ಭದಲ್ಲಿಯೂ ನಮ್ಮನ್ನು ಕಾಪಾಡಿಕೊಂಡು ಬಂದವನು ನೀನೇ ಅಲ್ಲವೇನು? ಹೀಗಿರುವಾಗ ನಿನ್ನ ಸಹಾಯ, ನಿನ್ನ ದಯ ಈ ಪಾಂಡವರ ಮೇಲಿರುವಾಗ ಈಗಿರುವವನೇ ಯಾರೇ ಬಂದವನ್ನ ಎದುರುತ್ತೇವೆ. ದಯ ಬಂದಿದೆ ಪಾರ್ಥ, ದೇವಾ, ನಿಮ್ಮ ಶ್ರದ್ಧೆ ಫಲ ಕೊಡದೇ ಇರ್ತದೆ. ಹೌದು. ಆದ್ರೆ ಹ, ಏನಾಗ್ತದೆ ಹ, ಎನ್ನುವುದು ಕಾಲ ಇಷ್ಟೇ. ಹೌದು. ಕಾಲ ನಿಲ್ತದೆ. ಆಹಾ. ನೋಡೋಣ.
ಪರಿಚಿತ ತುರಗವನ್ನು ನಮಸ್ಕಾರ. ಪರಿಚಯ ಆಯ್ತಾ? ನನ್ನ ಪರಿಚಯ ಆಗಲಿಲ್ವಾ? ಅಯ್ಯೋ ದೇವರೇ, ನನ್ನ ಪರಿಚಯ ಇಲ್ಲದ ಜನ ಇಲ್ಲ, ಕಾಕ ಕೂಡದೆ ಹೋದ ಮರ ಇಲ್ಲ, ಹುಡುಗ ತಿರುಗದೆ ಹೋದಂತಹ ಗೋಣಿ ಇಲ್ಲ, ಮಣ್ಣಾದ ಮೇಲೆ ಎಲೆ ಉದರದೆ ಹೋದ ಮರ ಇಲ್ಲ. ನಾನು ರಾಮಣ್ಣ ರಾಮಣ್ಣ ಹೌದು. ನಾನು ಈ ಸೌರಾಷ್ಟ್ರದವನಲ್ಲ ಸ್ವಾಮಿ. ಆಹಾ, ನಾನು ಇಲ್ಲಿಂದ ಬಹುದೂರದಲ್ಲಿರುವಂತಹ ಹಿತ್ತಳ್ಳಿ ಎಂದು ಅಲ್ಲಿ ಊರು ಬಿಡೋದಕ್ಕೆ ಕಾರಣ ಸ್ವಾಮಿ. ಏನು ಮಾಡೋದು? ನನ್ನಪ್ಪ ಮಾಡಿದಂತಹ ಉದ್ಯೋಗವನ್ನು ನಾನು ಮಾಡಬೇಕು ಅಂತ ನಿರ್ಣಯಿಸಿದೆ. ನನ್ನಪ್ಪ ಅಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡ್ತಾ ಇದ್ದ. ಅದೇ ಉದ್ಯೋಗವನ್ನು ನಾನು ಮಾಡಬೇಕು ಅಂತ ನಿರ್ಣಯಿಸಿದೆ. ಬೇರೆ ಉದ್ಯೋಗ ಬರುವುದಿಲ್ಲ, ಹಾಗಾಗಿ ಅದೇ ಉದ್ಯೋಗ ಮಾಡಬೇಕು ಅಂತ ತೀರ್ಮಾನಿಸಿ. ಆಗಲ್ಲ, ನಮಗೇನು ಅಜ್ಜನಿಂದ ಅಪ್ಪನಿಗೆ, ಅಪ್ಪನಿಂದ ಮಗನಿಗೆ, ಹೀಗೆ ಪಿತ್ರಾರ್ಜಿತವಾಗಿ ಬಂದದ್ದು. ಹಾ ಸ್ವಾಮಿ, ಹಾಗೆ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ಒಬ್ಬರ ತೋಟದಲ್ಲಿ ಅಡಿಕೆ ಕದ್ದೆ ಅಂತ ಹೋಗಿ ಅವರು ದೂರನ್ನು ಇಟ್ಟು ಇಂಥವನು ಅಡಿಕೆಯನ್ನು ಕದ್ದಿದ್ದಾನೆ ಬಂದು ಇವನನ್ನು ಹೇಗಾದರೂ ಮಾಡಿ ಮರ್ಯಾದೆ ತೆಗಿಬೇಕು ಅಂತ ತೀರ್ಮಾನಿಸಿದಂತಹ ಊರ ಹೆಗಡೆಯವರು, ಅಲ್ಲ ನಾನು ಕದ್ದೆ ಅಂತ ಗೊತ್ತಾಯಿತು, ಇವರಿಗೆ ಗೊತ್ತಾಗಲಿಲ್ಲ. ಗೊತ್ತಾದ ಮೇಲೆ ಊರ ಹೆಗಡೆಯವರು ಏನು ಮಾಡಿದ್ರು ಗೊತ್ತುಂಟ? ಅದೇ ಅಡಿಕೆ ಮರಕ್ಕೆ ನನ್ನನ್ನು ಕಟ್ಟಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ನನಗೆ ಚೆನ್ನಾಗಿ 100 ಜನರಿಂದ ಹೊಡೆಸಿದ್ರು. ಆದರೂ ನನ್ನ ಮರ್ಯಾದೆ ತೆಗಿಲಿಲ್ಲ. ಎಲ್ಲಪ್ಪ ಹಾಗೆ ಸ್ವಲ್ಪ ದಿವಸ ಆಯಿತು. ಆಮೇಲೆ ನಮ್ಮೂರಿನ ಒಳ್ಳೆಯ ಆದಂತಹ ಒಂದು ಹುಡುಗಿಯನ್ನ ಪ್ರೀತಿಸಿದೆ ಅಂತ ಆಯ್ತು. ಆ ಹುಡುಗಿಯ ತಂದೆಗೆ ನನಗೆ ಕೊಡುವುದಕ್ಕೆ ಮನಸ್ಸಿದೆ, ಹುಡುಗಿಯನ್ನು ಬಿಡುವುದಕ್ಕೆ ನನಗೆ ಮನಸ್ಸಿದೆ. ಹಾಗಾಗಿ ಹೇಗಾದರೂ ಅವಳನ್ನು ಮದುವೆ ಆಗಬೇಕು ಅಂತ ತೀರ್ಮಾನಿಸಿದೆ. ಹಾಗೆ ಇವಳನ್ನ ಅತ್ಯಾಚಾರವನ್ನು ಮಾಡಿದರೆ ನನ್ನನ್ನು ಬಿಟ್ಟು ಬೇರೆಯವರು ಯಾರಿಗೆ ಕಟ್ಟುತ್ತಾರೆ, ನನಗೆ ಕಟ್ಟಬೇಕಲ್ಲ ಎನ್ನುವಂತಹ ವಿಚಾರ ಮಾಡಿ ಅತ್ಯಾಚಾರಕ್ಕೆ ಹೋದೆ. ಏನು ಮಾಡುವುದು ಸ್ವಾಮಿ? ಈ ಕಾಲದಲ್ಲಿ ಹೆಣ್ಣುಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಉಂಟು. ಕೆಲವು ಜಾತಿಯಲ್ಲಿ ಬ್ರಹ್ಮಚಾರಿಗಳೇ ಆಗಿ ಹೋಗಿದ್ದಾರೆ, ಮದುವೆ ಇಲ್ಲ ಪರಿಸ್ಥಿತಿ, ಅದಾ ಸಮಸ್ಯೆ ಉಂಟು ಅಂತ ಅಲ್ಲ. ಹಾಗೆ ಅವಳನ್ನ ಕೆಣಕಿದೆ. ಅದು ಗೊತ್ತಾಗಿ ನನ್ನನ್ನು ಬಟ್ಟೆ ಇಲ್ಲದೆ ವಿವಸ್ತ್ರವನ್ನಾಗಿ ಮಾಡಿ ಊರಲ್ಲಿ ಮೆರವಣಿಗೆ ಮಾಡಿದೆ. ಆದರೂ ಮರ್ಯಾದೆ ಕೇಳಲಿಲ್ಲ. ಆದರೆ ಏನು ಮಾಡುವುದು? ಈ ಊರಲ್ಲಿದ್ದರೆ ನನಗೆ ಬದುಕುವುದಕ್ಕೆ ಆಗುವುದಿಲ್ಲ ಅಂತ ಈ ಸೌರಾಷ್ಟ್ರಕ್ಕೆ ಬಂದಾಗ ಇಲ್ಲಿ ಬರುವಾಗ ಆ ಪಾಪ ಪ್ರಜ್ಞೆ ಕಾಡಿದ್ದರಿಂದ ಬರುವಂತಹ ಸಂದರ್ಭದಲ್ಲಿ ಒಂದು ನದಿ ಸಿಕ್ಕಿ ಆ ನದಿಯಲ್ಲಿ ಸ್ನಾನ ಮಾಡಿದ ಪಾಪವನ್ನೆಲ್ಲ ತೊಳೆದು ಪರಿಶುದ್ಧನಾಗಿ ಇಲ್ಲಿಗೆ ಬಂದೆ. ಆ ಪುಣ್ಯದ ಫಲವು ಎಂದು ಗೊತ್ತಿಲ್ಲ ನನಗೆ. ಇಲ್ಲಿ ಈ ಮರ ಬಾಹೆಯನ್ನ ಕಾಯುವುದಕ್ಕೆ ಒಂದು ಉದ್ಯೋಗವನ್ನೇ ಮಹಾರಾಜರು ಕೊಟ್ಟಿದ್ದಾರೆ. ಹೊರ ಬಾಹೆಯನ್ನ ಕಾದುಕೊಂಡಿರು ಅಂದರೆ ಹೊರಭಾಗವನ್ನ, ಹೊರ ಬಾಗಿಲನ್ನ ಕಾದುಕೊಂಡಿರುವಂತಹ ಉದ್ಯೋಗವನ್ನ ಕೊಟ್ಟರು. ಹಾಗಾಗಿ ಇಲ್ಲಿ ಬಂದು ನಿತ್ಯಾನಿಕವನ್ನೆಲ್ಲ ಪೂರೈಸಿಕೊಂಡು ಈಗ ಬಂದು ನಿಂತು ನೋಡ್ತೇನೆ ಸ್ವಾಮಿ, ಇವತ್ತೊಂದು ಸೇನೆ ಬಂದಿದೆ. ಹೌದಪ್ಪ, ಹೀಗೆ ನೋಡಿದರೆ ಸೇನಾ ಸಮುದ್ರವೇ, ಅಷ್ಟು ದೊಡ್ಡ ಸೇನೆ, ಎಷ್ಟು ಜನ ಇದ್ದಾರೆ. ಏನು ಮಾಡುವುದು?
ಹೀಗೆ ಹೋಗಿ ಹೇಳಿದರೆ ಇವರು ಕೇಳುವುದಿಲ್ಲ ಅಂತ ಹತ್ತಿರ ಹೋದೆ. ಹತ್ತಿರ ಹೋಗಿ ಅವರನ್ನ ಹೆದರಿಸುವುದಕ್ಕಾಗ್ತದೆಯೋ ಅಂತ ನೋಡಿ ಪ್ರಯತ್ನ ಮಾಡಿ ಅವರಲ್ಲಿ ಹೇಳಿದೆ, ನೋಡಿ ಹೀಗೆ ಹೋದ್ರೆ ನಾನು ಬಿಡ್ಲಿಕ್ಕಿಲ್ಲ, ಏನಾದರೂ ನನ್ನನ್ನು ಎದುರಿಸಿಯೇ ಹೋಗ್ಬೇಕು ನೀವು ಎಂಬುದಾಗಿ ಹೇಳಿದೆ. ಅಷ್ಟೇ ಅಲ್ಲ, ಅವರಲ್ಲಿ ಹೇಳಿದ್ದೇನು, ಕೆಲವರೆಲ್ಲ ಇಲ್ಲಿಯವರೆಗೆ ಬಂದವರು ಹೋಗುವಾಗ ಅವರ ಕಾಲಲ್ಲೇ ನಡ್ಕೊಂಡು ಹೋಗಿದ್ದಾರೆ, ಬರುವಾಗ ನಮ್ಮಂತವ್ರು 4 ಜನ ಹೊತ್ಕೊಂಡು ಬಂದಿದ್ದಾರೆ. ನಮ್ಮ ಮಹಾರಾಜರ ಪರಾಕ್ರಮ ಅಂತಿಂತದ್ದಲ್ಲ, ನೀವು ಹೋಗುವುದು ಬೇಡ ಅಂತ ಹೇಳಿದ್ರು ಒಟ್ಟು ಹೇಳಿಲ್ಲ, ನನ್ನನ್ನೇ ಬಳಿದು ಹೊಟ್ಟಿದ್ದಾರೆ. ಈಗ ಹೋಗಿ ಮಹಾರಾಜರಲ್ಲಿ ಹೇಳ್ತೇನೆ. ಮಕ್ಕಳೇ, ಈ ಮಂತ್ರವನ್ನು ನಾವು ಸದಾಕಾಲ ಜಪಿಸುತ್ತಿದ್ದೇವೆ, ಸದಾಕಾಲ ಧ್ಯಾನಿಸುತ್ತಿದ್ದೇವೆ. ಕೇವಲ ಇಷ್ಟೇ, ಈ ಬದುಕೆನ್ನುವುದು ನಮಗೆ ಕತ್ತಲೆಯ ಅನುಭವವನ್ನು ನೀಡುತ್ತದೆ. ಸಂಸಾರವು ಕತ್ತಲೆ, ಹೋರಾಟವು ಕತ್ತಲೆ. ಪಡೆದುಕೊಳ್ಳಬೇಕಾದಂತಹ ಯಾವೆಲ್ಲ ವಸ್ತು ವಿಷಯಗಳಿದ್ದಾವೋ ಅವೆಲ್ಲವೂ ಕತ್ತಲೆಯ ಸೂಚನೆ, ಮೋಹದ ಸೂಚನೆಯಾಗಿಯೇ ಹೇಳಿದ್ದಾರೆ.
ಅಂತಹ ಮೋಹದಿಂದ ಕತ್ತಲೆಯಿಂದ ಹೊರಬರುವುದಕ್ಕಾಗಿ ನಿಜವಾಗಿಯೂ ನಾವು ಯಾರು, ನಮ್ಮ ಸ್ವರೂಪವೇನು, ನಮ್ಮ ಮೂಲ ಯಾವುದು ಎಂದು ತಿಳಿದುಕೊಳ್ಳುವುದಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ಸಹಜವಾಗಿಯೇ ಸ್ವಪ್ರಕಾಶದಲ್ಲಿ ಕಾಣುತ್ತಿರುವಂತಹ ತನ್ನ ಪ್ರಕಾಶದಿಂದಲೇ ಇಡೀ ಲೋಕವನ್ನೇ ಪ್ರಕಾಶಿಸುತ್ತಿರುವಂತಹ ಆ ಭಗವಂತನನ್ನ ಈ ಮಂತ್ರದ ಮುಖಾಂತರ ಯಾವನು ಅನುಸಂಧಾನವನ್ನಾಗಿಸಿ ಮಾಡ್ತಾನೆಯೋ ತನ್ನ ಅರಿವು ಅವನಿಗಾಗುತ್ತದೆ. ಮಕ್ಕಳೇ, ಹರಿಯ ಭಕ್ತಿಯಲ್ಲಿ ನಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿದ್ದೇವೆ. ಪ್ರಕೃತ ಕಾಲದಲ್ಲಿ ಸೌರಾಷ್ಟ್ರ ಎನ್ನುವುದು ಉಳಿದೆಲ್ಲ ರಾಜ್ಯಗಳಿಗೆ ಆದರ್ಶಪ್ರಾಯ ಅಂತ ಎಲ್ಲರೂ ಹೇಳಿಕೊಡ್ತಾ ಇದ್ದಾರೆ. ಇಂತಹ ಸಾಧನೆಯನ್ನ ಮಾಡಿಕೊಳ್ಳುವಲ್ಲಿ, ಇಂತಹ ಸೌಭಾಗ್ಯವನ್ನ ಸಿದ್ಧಿಸಿಕೊಳ್ಳುವಲ್ಲಿ, ಪ್ರಾಪ್ತಿಸಿಕೊಳ್ಳುವಲ್ಲಿ ನಮ್ಮ ಪ್ರಜಾವರ್ಗದವರ, ಅಧಿಕಾರ ವರ್ಗದವರ ಸಹಕಾರದೊಂದಿಗೆ ಆತ್ಮಾನುಸಂಧಾನವು ಕಾರಣವಾಗಿದೆ ಎನ್ನುವುದು ನನ್ನ ಭಾವ. ಎಂದಿನಂತೆ ಮೂಲಕ ಕೊಟ್ಟು ಸುಖ ದುಃಖಗಳ ವಿಶೇಷ ಪರಿಣಾಮಗಳನ್ನು ಆಲೋಚಿಸುತ್ತಿರುವಂತಹ ಸಂದರ್ಭ, ವಿಶೇಷ ವಿಷಯವಿದ್ದರೆ ತಕ್ಷಣ ಪ್ರಕಟವಾಗಿದೆ. ಯಾರು ಒಳ್ಳೆಯ ನಾನು ಹೊರಬಾಹ್ಯದಲ್ಲಿ ಹೌದು, ಅಲ್ಲಿಂದ ತ್ವರಿತವಾಗಿ ಇಲ್ಲಿಗೆ ಬಂದವನು, ಅಲ್ಲಿ ಇರಲಾರದೆ ಇಲ್ಲಿಗೆ ಬಂದವನು. ಇಲ್ಲಪ್ಪ, ನಿತ್ಯಾನಿಕವನ್ನ ಪೂರೈಸಿ ನಿತ್ಯದಂತೆ ಹೊರಬಾಗಿಲಲ್ಲಿ ಇದ್ದವನು ಒಳ್ಳೆಯದು. ಅಲ್ಲಿ ಒಂದು ವಿಶೇಷ ಏನದು? ದೊರೆಯೇ ನೀ ಕೇಳು ಬೇವರ ಪರಿಯ ದೊರೆಯೇ ನೀ ಕೇಳು, ದೊರೆಯೇ ನೀ ಕೇಳು ಬೇವ ಪರಿಯ ದೂತ ದೊರೆಯೇ ನೀ ಕೇಳು, ದೊರೆಯೇ ನೀ ಕೇಳು ಬೇವ ಪರಿಯ ಆಹಾ, ವಿಸ್ಮಯದ ಬಗೆಯ, ವಿಸ್ಮಯದ ಬಗೆಯ, ವಿಸ್ಮಯದ ಬಗೆಯ ದೊರೆಯೇ ನೀ ಕೇಳು ಬೇಡ ಪರಿಯ. ಬೀಳುವ ತುರಗವು ಸರಸರ ಬರುತ್ತಿದೆ, ಬೀಳುವ ತುರಗವು ಸರಸರ ಬರುತ್ತಿದೆ, ಬೀಳುವ ತುರಗವು, ಬೀಳುವ ತುರಗವು ಸರಸರ ಬರುತ್ತಿದೆ. ಪರಿಯನು ಪರಿಗಿಸು ಅರಿತೆವು ಸಂಗತಿ, ಆಹಾ, ಪರಿಯನು ಪರಿಗಿಸೆ ಅರಿತೆವು ಸಂಗತಿ. ದೊರೆಯೇ ಪರಿಯನು ಪರಿಗಿಸೆ ಅರಿತೆವು ಸಂಗತಿ. ಬೀಳುವ ತುರಗವು ಸರಸರ ಬರುತ್ತಿದೆ, ಪರಿಯನು ಪರಿಗಿಸೆ ಅರಿತೆವು ಸಂಗತಿ. ದೊರೆಯೇ ನೀ ಕೇಳು ಬೇಡ